ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳ ಸುದ್ದಿಗಳನ್ನು ಪ್ರಸ್ತುತಪಡಿಸಿರೋದು ಭಾಳ ಕಡಿಮೆ. ಇಲ್ಲದೆ ಹೋದರೆ ಮಹಾರಾಷ್ಟ್ರದ ಸುದ್ದಿ ಹಾಕ್ತಾ ಇದ್ವಿ, ಬಿಹಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಅಸ್ಸಾಮು, ಉತ್ತರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ವಿಶೇಷ ಬೆಳವಣಿಗೆ ಇದ್ದರೆ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ವು. ಅದು ನಮ್ಮ ವೈಶಿಷ್ಟ್ಯವೂ ಆಗಿತ್ತು. ಆದರೆ ಏನಾಯ್ತು ಅಂದರೆ, ಕಳೆದ ಒಂದು ತಿಂಗಳಿಂದ, ಹೋದ ತಿಂಗಳು 21ರಿಂದ ಈ ತಿಂಗಳು 21 ತನಕ ಸಂಸತ್ತು ಅಧಿವೇಶನ ಶುರುವಾಗೋಯಿತು. ಅದರ ಮಧ್ಯೆ ಕೋರ್ಟಿನ ಹಲವಾರು ವಿಚಾರಗಳು ಇದ್ದುದರಿಂದ ಮಾತಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಮಹಾರಾಷ್ಟ್ರದ ಒಂದು ಸುದ್ದಿಯನ್ನು ತಮ್ಮೆದುರಿಗೆ ಹೇಳ್ತೀನಿ, ಭಾಳ ಮುಖ್ಯವಾದಂಥ ಸುದ್ದಿ. ಆಮೇಲೆ ಈ ಮುಂಬೈನಲ್ಲಿ ನಡೆಯುವಂಥ ವಿದ್ಯಮಾನಗಳಿದಾವಲ್ಲ, ಅವು ಆ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವ ಬೀರುವಂಥ ವಿದ್ಯಮಾನಗಳಾಗಿರ್ತವೆ. ಏಕೆಂದರೆ NDAನಲ್ಲಿ ಏಕನಾಥ್ ಶಿಂದೆ ಬಣ ಕೂಡ ಇರೋದರಿಂದಾಗಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅದನ್ನ ಗಮನಿಸ್ತಾ ಇರಬೇಕು. ನಾವು ಅಲ್ಲಿ ವಿಷಯಗಳನ್ನು ಗ್ರಹಿಸಬೇಕು. ಆದ್ದರಿಂದ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಇನ್ನೇನು ಒಂದು 2 ತಿಂಗಳಲ್ಲಿ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆ ಬರುತ್ತೆ, BMC ಅಂತ ಹೇಳ್ತಾರೆ. ಅದರ ಮೇಲೆ ಶಿವಸೇನೆಯ ಪ್ರಭುತ್ವ ಇತ್ತು. ಚುನಾವಣೆ ಆಗಬೇಕಾಗಿತ್ತು, ಪೋಸ್ಟ್ಪೋನ್ ಆಗ್ತಾನೆ ಬಂತು. ಕಳೆದ ಬಾರಿ 2 ಸೀಟು ಕಡಿಮೆ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ 82 ಶಿವಸೇನೆಗೆ 80 BJPಗೆ ಬಂದ ಸಂದರ್ಭದಲ್ಲಿಯೂ ಕೂಡ ಮೇಯರ್ ಸ್ಥಾನವನ್ನು BJP ಶಿವಸೇನೆಗೆ ಬಿಟ್ಕೊಡ್ತು. ಯಾಕೆಂದರೆ ಒಂದು ಭ್ರಾತೃತ್ವದ ಒಂದು ನಂಟು ಎರಡು ಪಕ್ಷಗಳ ಮಧ್ಯೆ ಮುಂಚೆ ಯಾವಾಗ ಬಾಳಾ ಠಾಕ್ರೆ ಅವರಿದ್ದರು ಅವಾಗಿಂದ ನಡೆಸ್ಕೊಂಡ್ಬಂದದ್ದು. ಅಡ್ವಾಣಿಯವರು, ಅಟಲ್ ಬಿಹಾರಿ ವಾಜಪೇಯಿಯವರು ಜೊತೆಗೆ ಈ ಬಾಳಾ ಠಾಕ್ರೆ ಅವರು ಭಾಳ ಆಪ್ತವಾಗಿದ್ದರಿಂದ ಅಧಿಕಾರಕ್ಕೆ ಹೆಚ್ಚು ಮಹತ್ವವನ್ನು ಬಾಳಾ ಠಾಕ್ರೆ ಅವರು ಕೊಡ್ತಿರಲಿಲ್ಲ. ಬಾಳಾ ಠಾಕ್ರೆ ಅವರು ಕೇಳಿದಾಗ ಅಡ್ವಾಣಿ ಆಗಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಯಾವ್ದು ನಗಣ್ಯಗೊಳಿಸ್ತಿರಲಿಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ಮೋದಿಯವರು ಮತ್ತು ಅಮಿತ್ ಶಾ ಅವರು ಮುಂದುವರ್ಸ್ಕೊಂಡ್ಬಂದರು. ಆದರೆ ಉದ್ಧವ್ ಠಾಕ್ರೆ ಉಪದ್ವ್ಯಾಪದಿಂದಾಗಿ ಮತ್ತು ಅಲ್ಲಿ ಇರುವಂಥ ಸಂಜಯ್ ರಾವತ್ ಎನ್ನುವಂಥ ಶಕುನಿಯಿಂದಾಗಿ ಇದು ಸಂಪೂರ್ಣವಾಗಿ ಮುರಿದು ಬಿತ್ತು. ಮುಂದೆ ಪಕ್ಷವೇ ಇರಲಾರ್ದಂಗೆ ಆಯಿತು. ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆ ಇದೆಯಲ್ಲ, ಈ ಚುನಾವಣೆ ಇಡೀ ಪಕ್ಷದ ಅಸ್ತಿತ್ವವನ್ನು ತೀರ್ಮಾನ ಮಾಡೋದು. ಯಾಕಂದರೆ ಒಂದು ರಾಜ್ಯದ ಆಯವ್ಯಕ್ಕಿಂತ ದೊಡ್ಡ ಬಜೆಟನ್ನು ಬೃಹನ್ ಮುಂಬೈ ನಗರ ಪಾಲಿಕೆ ಹೊಂದಿರ್ತದೆ ಯಾವಾಗಲೂ. ಹೀಗಾಗಿ ಶಿವಸೇನೆ ಏನನ್ನು ಬೇಕಾದ್ರೂ ಕಳ್ಕೊತದೆ, ಆದರೆ BMCಯನ್ನು ಮಾತ್ರ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಈ ಬಾರಿ ಉದ್ಧವ್ ಠಾಕ್ರೆ ಎಷ್ಟು ನಿಕೃಷ್ಟ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅಂದರೆ, ಸ್ವತಃ ತನ್ನ ದಾಯಾದಿ ರಾಜ್ ಠಾಕ್ರೆ ವಿರುದ್ಧವಾಗಿ ಪ್ರತಿ ದಿವಸ ನಂಜನ್ನು ಕಾರ್ತಾ ಇದ್ದಂಥ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಜೊತೆ ಕೈ ಜೋಡಿಸ್ತಾರೆ. ಯಾಕೆಂದರೆ ತನ್ನ ಪಕ್ಷವೇ ಈಗ ಅಸ್ತಿತ್ವದಿಲ್ಲ, ಏಕನಾಥ್ ಶಿಂದೆ ಹೈಜಾಕ್ ಮಾಡಿದ್ದಾರೆ. ಈಗ ನಾನು ನನ್ನ ದಾಯಾದಿಯನ್ನು ಕರ್ಕೊಂಬಂದುಬಿಟ್ರೆ, ನಾವಿಬ್ಬರು ಜೊತೆ ಆಗ್ಬಿಟ್ರೆ ನಮ್ಮ ಠಾಕ್ರೆ ಬ್ರ್ಯಾಂಡ್ ಏನಿದೆ, ಈ ಬ್ರ್ಯಾಂಡ್ ಮೂಲಕ ಮತ್ತೆ ಮಹಾರಾಷ್ಟ್ರದ ಮೇಲೆ ನಾವು ನಮ್ಮ ಹಿಡಿತವನ್ನು ಸಾಧಿಸಬಹುದು ಎನ್ನುವಂಥ ನಿರೀಕ್ಷೆ ಇತ್ತು ಅವರಿಗೆ. ಅದರ ಪ್ರಕಾರ ಇಬ್ಬರು ಕೈ ಜೋಡಿಸಿದರು, ಕೈ ಎತ್ಕೊಂಡು ಫೋಟೋ ತೆಗೆಸಿದರು, ದೊಡ್ಡ ಸಮಾವೇಶ ಮಾಡಿದರು. ಅದಾದಮೇಲೆ ಈ ರಾಜ್ ಠಾಕ್ರೆ ಇನ್ನಿಲ್ಲದ ಹಾಗೆ ಉಪದ್ವ್ಯಾಪವನ್ನು ಮಾಡಿದರು. ಮಹಾರಾಷ್ಟ್ರ ಅನ್ನೋದು ಮರಾಠಿಗರಿಗೆ ಮಾತ್ರ, ಇಲ್ಲಿ ಬೇರೆ ಹಿಂದಿ ಭಾಷಿಕರಿಗೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದರು. ಹಿಂದಿ ಮಾತಾಡೋರನ್ನ ಹಿಡಿದು ತದಕಿದ್ರು. ಎಂಥ ವಿಚಿತ್ರ ನೋಡಿ, ಒಂದು ಭಾರತ ದೇಶದ ಒಂದು ರಾಜ್ಯದ ಜನ ಇನ್ನೊಂದು ರಾಜ್ಯದವ್ರು ಬಂದು ತಮ್ಮ ಭಾಷೆಯನ್ನು ಮಾತಾಡಿದರೆ ಹೊಡೆಯೋದು ಬಡಿಯೋದು, ನಮ್ಮ ಮಾತೃಭಾಷೆ ನೀವು ಮಾತಾಡಿ ಅಂತ ಹಠಕ್ಕೆ ಬೀಳೋದು. ಅದು ಮೆಟ್ರೋಪಾಲಿಟನ್ ನಗರದಲ್ಲಿ, ಯಾವುದೋ ಸಣ್ಣ ಊರಾಗ ಅದ್ರ ಮಾತು ಬೇರೆ. ಬಾಂಬೆ ಅಂತ ಊರಿನಲ್ಲಿ ಇಡೀ ದೇಶದ ಎಲ್ಲ ಭಾಷಿಕರು ಬಂದು ಬದುಕನ್ನು ಕಟ್ಕೊಂಡಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿ ಕಾರ್ಮಿಕ ವರ್ಗ ಇರೋದೆಲ್ಲ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಬಂದವರು. ಅಲ್ಲಿ ಉದ್ಯೋಗದ ಕೊರತೆ ಅಂತ ಒಂದು ಕಾಲಕ್ಕೆ ಎಲ್ಲ ವಲಸೆ ಬಂದು ಟ್ಯಾಕ್ಸಿ ಡ್ರೈವರ್ ಆಗಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಎಲ್ಲ ರೀತಿಯ ಕೆಲಸ ಮಾಡ್ತಾರೆ ಅವರು. ನೀವು ಮರಾಠಿನಲ್ಲೇ ಮಾತಾಡಿ ಅಂತ ಹಠ ಮಾಡಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಬಂದವರು ಇರ್ತಾರೆ, ತುಂಬ ವಯಸ್ಸವರು, ಎಲ್ಲ ರೀತಿಯ ಜನ ಇರ್ತಾರೆ. ಭಾಷೆ ಅನ್ನೋದು ಸಂವಹನ ಆಗಬೇಕೇ ವಿನ, ಸಂವಾದಕ್ಕೆ ಬೇಕಾದಂಥ ಸಾಧನ ಆಗಬೇಕೇ ವಿನ ಹಠ ಮಾಡಿ ಯಾವುದೋ ಒಬ್ಬ ವ್ಯಕ್ತಿ ಭಾಷೆ ಕಲಿಸ್ತೀನಿ ಅವೆಲ್ಲ ಸಾಧ್ಯ ಆಗೋದಿಲ್ಲ. ನಮ್ಮ ಭಾಷೆಗೆ ಆದ್ಯತೆ ಇರಬೇಕು. ಹಾಗಂತ ಬೇರೆ ಭಾಷೆಯನ್ನು ವೈರತ್ವ ಮಾಡೋದು, ದ್ವೇಷ ಮಾಡಲಿಕ್ಕೆ ಸಾಧ್ಯ ಆಗತ್ತನ್ರಿ? ನಂಜಕಾರಕ್ಕಾಗತ್ತಾ? ಇದೇ ಇಶ್ಯೂ ಇಟ್ಟುಕೊಂಡು ರಾಜ್ ಠಾಕ್ರೆ ಗಲಾಟೆ ಮಾಡ್ತಾರೆ. ಇದಕ್ಕೆ ಉದ್ಧವ್ ಠಾಕ್ರೆ ಕೈ ಜೋಡಿಸ್ತೀನಿ. ನೋಡಿ ವಿಚಿತ್ರ ನೋಡಿ, ಉದ್ಧವ್ ಠಾಕ್ರೆ ಮರಾಠಿ ಅಸ್ಮಿತೆಯ ಮೂಲಕ ಬಂದಂಥ ಅವರಪ್ಪ ಇರ್ಬೇಕು ಮುಂಚೆ, ಅದಾದಮೇಲೆ ಹಿಂದೂ ಅಸ್ಮಿತೆಯ ಮೂಲಕ ಬಂದವರು. ಸಾಬ್ರು ಅಟ್ಟಾಡಿಸ್ಕೊಂಡು ಹೋಗಿ ಉದ್ಧವ್ ಠಾಕ್ರೆಗೆ ಹೊಡೆಯೋ ಲೆವೆಲಿಗೆ ಬಂದರು. ಯಾವ ಕಾರಣಕ್ಕೆ? ನೀವು ನಮಗೆ ಮರಾಠಿ ಮಾತಾಡೋ ಅಂದರೆ ನಿಮ್ಮನ್ನು ನೋಡ್ಕೋತೇವೆ, ನಮ್ಮ ಏರಿಯಾಗೆ ಬರ್ರಿ ಅಂತ ಅಲ್ಲಿ ಸಾಬ್ರೆಲ್ಲ ಹೇಳಿದರು ಬಾಂಬೆದಲ್ಲಿ, ಇದೇ ಉದ್ಧವ್ ಠಾಕ್ರೆಗೆ. ಆದರೂ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಕೈ ಜೋಡಿಸ್ತಾರೆ. ಮುಂದಿನ ಎಲ್ಲ ಚುನಾವಣೆಯಲ್ಲಿ ನಾವು ಒಟ್ಟಿಗೆ ಸೆಣಸೋಣ ಅಂತ ಹೇಳ್ತಾರೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗಿಬಿಡ್ತದೆ. ಏನಿದು, ಇಬ್ಬಿಬ್ಬರು ಸೋದರರು ಒಟ್ಟಾಗಿಬಿಟ್ಟಿದ್ದಾರೆ. ಹಾಗಾದರೆ ಇನ್ನು ಮುಂದೆ ದೇವೇಂದ್ರ ಫಡ್ನವೀಸಿಗೆ ಭಾರಿ ದೊಡ್ಡದಾದಂಥ ತಲೆನೋವಾಗತ್ತೆ ಇದು.
ಏನೇ ಏಕನಾಥ್ ಶಿಂದೆ ಮಾಡಿದ್ರು ಕೂಡ ಎರಡು ಮಹಾನ್ ಶಕ್ತಿಗಳ ಮಧ್ಯೆ ಏನು ಮಾಡ್ತಾರೆ? ಯಾಕಂದ್ರೆ ಬ್ರ್ಯಾಂಡ್ ಠಾಕ್ರೆ ಅನ್ನೋದು ಭಾಳ ದೊಡ್ಡ ಹೆಸರು ಬಾಂಬೆದಲ್ಲಿ. ನಮಗಿಲ್ಲಿ ಇರೋರು ಗೊತ್ತಾಗಲ್ಲ, ಬಾಂಬೆದಲ್ಲಿದ್ದವ್ರು ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಈ ಮಧ್ಯೆ ಒಂದು ಚುನಾವಣೆಯ ಫಲಿತಾಂಶ ಒಂದು ಬ್ಲೂ ಲಿಟ್ಮಸ್ ಟೆಸ್ಟ್ ಆಗಿ ಪರಿಣಮಿಸುತ್ತೆ ಈ ಇಬ್ಬರು ದಾಯಾದಿಗಳಿಗೆ. ಸತ್ವ ಪರೀಕ್ಷೆ ಆಗುತ್ತೆ, ಅಗ್ನಿ ಪರೀಕ್ಷೆ ಆಗುತ್ತೆ. ಅದು BEST ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ. BEST ಅಂದರೆ ಅಲ್ಲಿ ಬಸ್ ಓಡಾಡ್ತಾವಲ್ಲ, ಆ ಬಸ್ಸಿಗೆ BEST ಅಂತ ಹೆಸರು, ಬೆಸ್ಟ್ ಅಂತ ಕರೀತಾರೆ ಅದಕ್ಕೆ. ಮುಂಬೈನಲ್ಲಿ 50,000ಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದಾರೆ ಅದರೊಳಗೆ. ಮಜಾ ನೋಡಿ, 50,000ಕ್ಕಿಂತ ಹೆಚ್ಚು ಉದ್ಯೋಗಿಗಳು ಪ್ಲಸ್ ನಿವೃತ್ತರಾದವರು ಕೂಡ ಈ ಸೊಸೈಟಿಯ ಸದಸ್ಯರು. ಹೀಗಾಗಿ ಸಂಖ್ಯೆ ಭಾಳ ದೊಡ್ಡದಾದಂಥ ಸಂಖ್ಯೆ ಇದು. BEST ಅಂತಂದರೆ ಬೃಹನ್ ಮುಂಬೈ ಎಲೆಕ್ಟ್ರಿಕ್ ಆ್ಯಂಡ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂತ ಅದರ ಹೆಸರು. BEST ಅಂದರೆ ಪವರ್ ಸಪ್ಲೈ ಮಾಡೋದು ಕೂಡ ಅವರೇ, ಜೊತೆಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಊರೊಳಗಿರುವಂಥ ಬಸ್ಗಳನ್ನೆಲ್ಲ ಈಗ ಹೆಂಗೆ BMTC ಅಂತ ಬೆಂಗಳೂರಲ್ಲಿದೆಯೋ ಆ ರೀತಿಯದಾದಂಥ ಸಂಸ್ಥೆ ಅದು. ಮಜಾ ಅಂದರೆ ಈ ಪವರ್ ಸಪ್ಲೈ ಇದೆಯಲ್ಲ ಮುಂಬೈನಲ್ಲಿ, ಯಾವತ್ತೂ ಪವರ್ ಕಟ್ ಆಗೋದೇ ಇಲ್ಲ. ತೀರಾ ಮಳೆ ಬಂದ ಸಂದರ್ಭದಲ್ಲಿ ಪವರ್ ಕಟ್ಟನ್ನು ಅನಿವಾರ್ಯವಾಗಿ ತೆಗೆದುಬಿಟ್ರೆ ಒಂದು ನಿಮಿಷ ಕೂಡ ಇಲ್ಲಿವರೆಗೆ ಪವರ್ ಹೋಗಿದಂಥ ರೆಕಾರ್ಡ್ ಇಲ್ಲ. ಯಾಕಂದರೆ ಎರಡೆರಡು ಲೈನಲ್ಲಿ ಪವರ್ ಸಪ್ಲೈ ವ್ಯವಸ್ಥೆಯನ್ನು ಮುಂಬೈನಲ್ಲಿ ಮಾಡಿದ್ದು. 1873ರಲ್ಲಿ ಶುರುವಾಗಿದ್ದದು BEST. ಇವತ್ತು ನಿನ್ನೆ ಆರ್ಗನೈಜೇಷನ್ ಅಲ್ಲ, ಅದು ಬ್ರಿಟಿಷರ ಕಾಲದ ಆರ್ಗನೈಜೇಷನ್. ಅತ್ಯಂತ ಕ್ಷಮತ್ವ ಹೊಂದಿರುವಂಥ ಸಮರ್ಥವಾದಂಥ ವ್ಯವಸ್ಥೆ ಇದು ಬೆಸ್ಟ್ ಅನ್ನೋದು. ನೀವು ಮುಂಬೈನ ಯಾವುದೇ ಬಸ್ ಹತ್ತಿದರೂ ಕೂಡ ಬೆಸ್ಟ್ ಬಸ್ಸೇ ಇರುತ್ತೆ. ಅದು ಕೆಂಪು ಬಣ್ಣದ ಬಸ್ಸು, ನಮ್ಮದು ಕರ್ನಾಟಕದಲ್ಲಿ ಮುಂಚಿತ್ತಲ್ಲ ಆ ರೀತಿ. ಕರ್ನಾಟಕದಲ್ಲಿ ಈಗೂ ಕೆಂಪು ಬಸ್ ಇದ್ದಾವೆ, ಹಸಿರು ಬಣ್ಣ ನೀಲಿ ಬಣ್ಣ ಎಲ್ಲ ಈಗ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಬಣ್ಣ ಇರಲಿ. ಮತ್ತು ಅದ್ರ ಕೆಳಗಡೆ ಕಮೆಂಟ್ ಹಾಕಿ ಇಲ್ಲ ಸರ್ ನಮ್ಮಲ್ಲಿ ಕೆಂಪು ಬಸ್ ಇದ್ದಾವೆ ಅಂತ ಸಣ್ಣ ವಿಷಯವನ್ನು ಎಳೆದು ಮಾತಾಡೋದು ಬೇಡ, ಇರಲಿ. ಹೀಗಿರುವಾಗ ಆ BEST ಏನಿದೆ ಅದರ ಚುನಾವಣೆ ಬಂದ್ಬಿಡ್ತದೆ. ಭಾಳ ದೊಡ್ಡ ಚುನಾವಣೆ ಅಂತ ಇದು ಹೆಸರಾದದ್ದು. ಏಕೆಂದರೆ ಇದರಲ್ಲಿ 90% ಈ BESTನಲ್ಲಿ ಕೆಲಸ ಮಾಡೋರು ಇದ್ದಾರಲ್ಲ, ಈ ಬಸ್ ಕಂಡಕ್ಟ್ರು ಡ್ರೈವರ್ಗಳೆಲ್ಲ ಅದರಲ್ಲ, ಎಲ್ಲ ಮರಾಠಿಗರಲ್ಲಿ. ನೀವು ಯಾವುದೇ ಬಸ್ ಹತ್ತಿರ ಮರಾಠಿನಲ್ಲೇ ಮಾತಾಡಿಸ್ತಾನೆ ಕಂಡಕ್ಟ್ರು, ಡ್ರೈವರ್ ಕೂಡ ಅಷ್ಟೇ. ಅದು ಅಲ್ಲಿಯ ಸ್ಥಳೀಯರು, ಅವ್ರಿಗೆಲ್ಲ ಉದ್ಯೋಗ ದೊರೆತಿದೆ. ಇನ್ನು ಈ ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿ ಇದೆಯಲ್ಲ, ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿಯನ್ನು ಟಾಟಾದವರು ನೋಡ್ಕೊಳ್ತಾ ಇರೋ ವ್ಯವಸ್ಥೆ ಇದೆ ಅಲ್ಲಿ. ಲಾಭದಲ್ಲಿರುವಂಥ ಸಂಸ್ಥೆ, ಅದು ಭಾಳ ವಿಶೇಷವಾದದ್ದು. ಪವರ್ ಕಟ್ ಆಗೋದಿಲ್ಲ ಅನ್ನೋದು ಇನ್ನೊಂದು ಕಡೆ ಇಡ್ರಿ, ಇವತ್ತಿನವರೆಗೂ ಲಾಸ್ನಲ್ಲೇ ಇಲ್ಲ ಆ ಕಂಪ್ನಿ, ಯಾವತ್ತೂ ಲಾಭದಲ್ಲೇ ಇರೋದು. ಎಲ್ಲೂ ಹಿಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಬೈನಲ್ಲಿ ಅನಧಿಕೃತ ಕನೆಕ್ಷನ್ನು ಅಂತ ಏನೇ ಮಾತಾಡಿದರೂ ಕೂಡ ಸಂಸ್ಥೆ ಮಾತ್ರ ಎಂದು ಸೋರಿಕೆಯಾಗಿಲ್ಲ, ನಷ್ಟದಲ್ಲಿಲ್ಲ ಅಂಥದ್ದು. ಅವರು ಸೊಸೈಟಿ ಚುನಾವಣೆಯನ್ನು ಭಾಳ ಪ್ರತಿಷ್ಠೆಯ ಕಣ ಅಂತ ಭಾಳ ಬಿಂಬಿಸಲಾಗತ್ತೆ. ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲಿ ಹಿಡಿತವನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತವೆ. ಏಕೆಂದರೆ ಇದೊಂದು ರೀತಿ ಕೌಂಟಿ ಮ್ಯಾಚ್ ಇದ್ದಂಗೆ. ಬೇರೆ ಚುನಾವಣೆ ಹೇಗೆ ಟೆಸ್ಟ್ ಮ್ಯಾಚು, ಒನ್ ಡೇ ಮ್ಯಾಚು ಅಂತೀವೋ, ಇದು ಕೌಂಟಿ ಮ್ಯಾಚ್ ಇದ್ದಂಗೆ. ಇಲ್ಲಿ ತಾಲೀಮ್ ಮಾಡಿ ಯಾವನು ಗೆಲ್ತಾನೋ ಅವ್ನು ಮುಂದೆ ಮತ್ತೆ ಚುನಾವಣೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈ ಚುನಾವಣೆಯ ಫಲಿತಾಂಶ ಬೆಸ್ಟ್ ಕೋಆಪರೇಟಿವ್ ಸೊಸೈಟಿ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಗೆದ್ದವರು ನಾಳೆ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕೆನ್ನೂ ವಿಧಾನಸಭಾ ಲೋಕಸಭಾ ಚುನಾವಣೆ 2029ಕ್ಕೆ ಇರೋದು, ಎರಡು ಒಟ್ಟಿಗೆ ಬರ್ತವೆ ಅಕ್ಕಪಕ್ಕ, ಯಾವುದು ಲೋಕಸಭೆ ಮತ್ತು ವಿಧಾನಸಭೆ. ಈಗ ಸದ್ಯಕ್ಕೆ ಇರೋದು BMC ಚುನಾವಣೆ. 21 ಸ್ಥಾನ ಈ ಚುನಾವಣೆಯಲ್ಲಿ ಇರೋದು. ಭಾರತೀಯ ಜನತಾ ಪಾರ್ಟಿ ಈ ಚುನಾವಣೆಯಲ್ಲಿ 7 ಸ್ಥಾನಗಳನ್ನು ಗೆಲ್ಲುತ್ತೆ ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದಲ್ಲಿ. ಹಾಗಾದರೆ ಹೆಚ್ಚು ಸೀಟ್ ಗೆದ್ದವರು ಯಾರು? ಶಶಾಂಕ್ ರಾವ್ ಅಂತೇಳಿ, ಇವರು 14 ಸ್ಥಾನಗಳನ್ನು ಗೆಲ್ತಾರೆ. ಯಾರು ಈ ಶಶಾಂಕ್ ರಾವ್? ಶಶಾಂಕ್ ರಾವ್ ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿದ್ದಂಥ ವ್ಯಕ್ತಿ. ಆತ ಯೂನಿಯನನ್ನು ಇಟ್ಕೊಂಡಿದ್ದಾರೆ. ಯೂನಿಯನ್ ಮೂಲಕ ಭಾರತೀಯ ಜನತಾ ಪಾರ್ಟಿ ಜೊತೆ ಸೌಹಾರ್ದದೊಂದಿಗೆ ಚುನಾವಣಾ ಕಣದಲ್ಲಿ ಚುನಾವಣೆಯಲ್ಲಿ ಸೆಣಸಿದ ಮನುಷ್ಯ. ಇನ್ನು ಈ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆಗೆ ಎಷ್ಟು ಸೀಟ್ ಬಂದು? ಶೂನ್ಯ ಸಂಪಾದನೆ. ಇಬ್ಬರಿಗೂ ಕೂಡ ಶೂನ್ಯ. ಇಬ್ಬರು ಸೇರಿ ಚುನಾವಣೆಯಲ್ಲಿ ಶ್ರಮಿಸಿದ್ರು, ಇಬ್ಬರಿಗೂ ಶೂನ್ಯ ಸಂಪಾದನೆ. ಹಾಗೆ ನೋಡಿದರೆ ಇವರ ಶಿವಸೇನೆ ನೇರವಾಗಿ ಆ್ಯಕ್ಟಿವ್ ಆಗಿ ಇವರು ಯೂನಿಯನ್ನಲ್ಲಿ ಸೊಸೈಟಿನಲ್ಲಿ ಕೆಲಸ ಮಾಡ್ತಿದೆ. ಅಷ್ಟಿದ್ದಾಗೂ ಇವರು ಶ್ರಮ ಸೈನಿಕ ಅಂತ ಹೆಸರಿಟ್ಟಿದ್ದಾರೆ ಅವ್ರಿಗೆ. ಶಿವಸೇನಾ ಶ್ರಮ ಸೈನಿಕ್ಸ್ ಅಂತೇಳಿ ಇವ್ರು ಕರೆಯೋದವರು. ಅವರು ಸ್ವತಃ ಆ್ಯಕ್ಟಿವ್ ಇದ್ದು ಕೂಡ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಏನು ಬಾಂಬೆ ರಾಜಕಾರಣದಲ್ಲಿ ಸಂಜೆ 7 ಗಂಟೆ ಆಗಿಬಿಟ್ರೆ ಚರ್ಚೆ, ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಒಂದಾದರಂತೆ, ಮುಂದೆ ದೇವೇಂದ್ರ ಫಡ್ನವೀಸ್ ಶಕ್ತಿ ಕುಗ್ಗಿ ಹೋಯಿತು, ಶರದ್ ಪವಾರ್ ಬಣ ಅಂತೂ ಲಿಸ್ಟ್ಗೆ ಇಲ್ಲ, ಇನ್ನು ಮುಂದೆ ರಾಜಕಾರಣವೇ ಬದಲಾಗ್ಬಿಡುತ್ತೆ, ಠಾಕ್ರೆ ಬ್ರ್ಯಾಂಡ್ ಮತ್ತೆ ಬರುತ್ತೆ ಅಂತ ದಿನಾ ಚರ್ಚೆ ನಡೀತಾ ಇತ್ತು. ಈ ಒಂದು ಚುನಾವಣೆ ಸಂಪೂರ್ಣವಾಗಿ ಧ್ವಸ್ತಗೊಳಿಸಿಬಿಡ್ತು. ಈ ಮಧ್ಯೆ ಇನ್ನೆರಡು ಬೆಳವಣಿಗೆ ಆಗಿದೆ. ಒಂದು, ನಿಮಗೆ ಗೊತ್ತು, ಉದ್ಧವ್ ಠಾಕ್ರೆಗೆ ಒಂದು ಮಾತನ್ನು ಹೇಳಿದರು ದೇವೇಂದ್ರ ಫಡ್ನವೀಸ್ ಸದನದಲ್ಲಿ. ನೋಡಿ, ನಾವು ಇನ್ನೂ 5 ವರ್ಷ ಅಧಿಕಾರ ಮಾಡೋರೆ,
ನೀವು ಎದುರುಗಡೆ ಕೂತಿದ್ದೀರಿ, ನಾವು ಆ ಜಾಗಕ್ಕೆ ಬಂದು ವಿಪಕ್ಷದಲ್ಲಿ ಕೂಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನೀವು ಬೇಕಾದ್ರೆ ಬಂದು ನಮ್ಮ ಸ್ಥಾನದಲ್ಲಿ ಕೂತ್ಕೋಬೋದು, ಅಂದರೆ ಆಡಳಿತಾರೂಢ ಪಕ್ಷದ ಮಿತ್ರ ಪಕ್ಷವಾಗಿ ನೀವು ಸೇರ್ಕೋಬಹುದು ಅಂತ ಒಂದು ಮಾತು ಹೇಳಿದರು. ಬಹುಶಃ ಇದು ಕೇಂದ್ರದವ್ರಿಗೆ ಸ್ವಲ್ಪ ಇರಿಸುಮುರುಸಾಗಿತ್ತು ಅನ್ನೋ ಕಾಣುತ್ತೆ. ಏಕನಾಥ್ ಶಿಂದೆಗೆ ಸ್ವಲ್ಪ ಟಕ್ಕರ್ ಕೊಡಲಿಕ್ಕೋಸ್ಕರ ಈ ಮಾತನ್ನು ಹೇಳಿರ್ಲಿಕ್ಕೂ ಸಾಧ್ಯ. ದೇವೇಂದ್ರ ಫಡ್ನವೀಸ್ ನೀನು ಹೆಚ್ಚು ಕಮ್ಮಿ ಮಾಡಿದರೆ ನಾವು ಉದ್ಧವ್ ಠಾಕ್ರೆ ಬಣದವ್ರನ್ನ ಕರ್ಕೊಂಬಂದು ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಪರೋಕ್ಷವಾಗಿ ಹೇಳಿರುವ ಸಾಧ್ಯತೆಯೂ ಇದೆ. ಆದರೆ ಮಾರನೇ ದಿವಸ ಓಡಿ ಬಂದುಬಿಡ್ತಾರೆ ಉದ್ಧವ್ ಠಾಕ್ರೆ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿ ಆಗಲಿಕ್ಕೆ. ಈ ಕಡೆ ಬಂದು ಭೇಟಿ ಆಗ್ತಾರೆ, ಸುಮ್ಮನೆ ಕ್ಯಾಶುವಲ್ ಆಗಿ ಬಂದಿದ್ದು ಅಂತ ಹೇಳ್ತಾರೆ. ಆ ಕಡೆ ನೋಡಿದರೆ ರಾಜ್ ಠಾಕ್ರೆ ಜೊತೆ ಕೈ ಜೋಡಿಸ್ತಾರೆ. ರಾಜಕಾರಣ ನೋಡಿ, ಯಾರ್ದೋ ಜೇಬಲ್ಲಿ ಕೈ ಹಾಕಿ ಇನ್ಯಾರ್ದೋ ಜೊತೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕೈಯಲ್ಲಿ ಎಲ್ಲ ಎತ್ಕೋತಾ ಇರ್ತಾರೆ, ಆ ಕಡೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ಕೈ ಸರಿ ಇದೆ ಅಂತ ತಿಳ್ಕೊಂಡ್ರೆ ಕೈ ಇನ್ನೊಬ್ಬರು ಜೇಬಲ್ಲಿ ಇರುತ್ತೆ. ಇದೇ ರಾಜಕಾರಣದಲ್ಲಿ ನಡೆಯೋದು. ಈಗ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ಏನಾಗುತ್ತೆ, ಅದರ ತುರುಸು ಹೇಗಿರುತ್ತೆ, ಯಾವ ರೀತಿಯದಾದಂಥ ನರೇಟಿವ್ ನಡೆಯುತ್ತೆ, ಅದೆಲ್ಲವನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ. ಇನ್ಮೇಲೆ ಸಾಧ್ಯ ಆದಾಗಲೆಲ್ಲ ಬೇರೆ ಬೇರೆ ರಾಜ್ಯಗಳ ವಿಷಯಗಳನ್ನು ಹೇಳುವ ಪ್ರಯತ್ನ ಮಾಡ್ತೀನಿ. ಅಸ್ಸಾಂ ಬಗ್ಗೆ ಹೇಳುವಂಥ ವಿಷಯಗಳಿದ್ದಾವೆ, ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಗಳಿದ್ದಾವೆ. ಬಿಹಾರದ ಭಾಳ ಬೆಳವಣಿಗೆಗಳಾಗಿದ್ದಾವೆ ಚುನಾವಣೆ ಹಿನ್ನೆಲೆಯಲ್ಲಿ. ಈ ಪಶ್ಚಿಮ ಬಂಗಾಳ ಅಂತೂ ಸಹ್ಯ ಸುದ್ದಿ ಮೇಲೆ ಸುದ್ದಿ ಇದ್ದಾವೆ. ಬೇರೆ ಬೇರೆ ವಿಷಯಗಳನ್ನ ಇನ್ಮೇಲೆ ತೆಗೆಯೋಣ. ರಾಷ್ಟ್ರೀಯ ಸುದ್ದಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇರ್ತೀವಿ. ಹೀಗಾಗಿ ಇವು ನಗಣ್ಯಾಗಿ ಹೋಗಿದ್ದಾವೆ, ಅವನ್ನು ಸೇರಿಸೋಣ. ಇನ್ಮೇಲೆ ಸಾಧ್ಯ ಆದರೂ 1-2 ಸಂಚಿಕೆ ಎಕ್ಸ್ಟ್ರಾ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೇನು ಮಾಡಲಿ, ಹಿಂಡಿ ಹಾಕುವಷ್ಟು ಅಧ್ಯಯನ ಮಾಡಿ ನಿರಂತರವಾಗಿ ಲೈಟು ಕ್ಯಾಮರಾ ಎದುರುಗಡೆ ಕೂತು ನಾನು ಬಳಲಿ ಬೆಂಡಾಗಿ ಹೋಗಿರ್ತೀನಿ. ಆದರೂ ಮನಸ್ಸು ಹೇಳುತ್ತೆ, ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಏನು ಮಾಡೋಕ್ಕಾಗಲ್ಲ, ಹೇಳುತ್ತೆ ಅದೊಂದು 2 ವಿಷಯ ಬಿಡಬಾರ್ದಾಗಿತ್ತು, ನಾನು ಹೇಳ್ಬಿಡ್ಬೇಕಾಗಿತ್ತು ಅಂತ ರಾತ್ರಿ ಮಲಗುವಾಗ ಅನಿಸುತ್ತೆ. ಇರಲಿ, ಯಾವತ್ತೂ ಮನುಷ್ಯ ಅತೃಪ್ತನಾಗಿರಬಾರ್ದಂತೆ. ಅತೃಪ್ತಿ ಇದ್ದಾಗ ಸಾಧನೆ ಜಾಸ್ತಿ ಸಾಧ್ಯ ಅಂತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.